ಬನ್ನಿ. ಇದು ಗಿಫ್ಟ್ ಓಪನ್ ಮಾಡಿ. ಪ್ಲೀಸ್ ಇದನ್ನೆಲ್ಲ ನೋಡ್ಬೇಕಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಗೈಸ್, ನಾಳೆ ಅಲ್ಲ, ಇವತ್ತು ಆ್ಯಕ್ಚುಲಿ ನನ್ನ ಫ್ರೆಂಡ್ದು ಬರ್ಡೇ ಇದೆ. ಬಟ್ ನಾಳೆ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಸೆಲೆಬ್ರೇಷನ್ಗೆ ನಾನು ಏನಾದರೂ ತೊಗೊಳ್ಳೋಣ ಅಂತ ಇಲ್ಲಿ ಒಂದು ಚಿಕ್ಕ ಸ್ಮಾರ್ಟ್ ಇತ್ತು, ಬಂದಿದ್ದೆ. ಸೊ ಇದನ್ನು ತಗೊಳ್ಳೋದಾ ಅಥವಾ ಈ ಥರ ಇರೋದು ತಗೊಳ್ಳೋದಾ ಅಥವಾ ಈ ಥರ ಇರೋದು ತಗೊಳ್ಳೋದಾ ಗೊತ್ತಾಗ್ತಾ ಇಲ್ಲ ನನಗೆ ಎಕ್ಸಾಕ್ಟ್ಲಿ ಏನು ತೊಗೋಬೇಕು ಅಂತ. ಲೆಟ್ಸಿ ಏನು ತೊಗೊಳ್ಳೋದು ಅಂತ ಸಾಕಷ್ಟಿದೆ. ನನಗೆ ಫೆರಿ ಲೈಟ್ಸ್ ಕೂಡ ಬೇಕು. ನಾನು ಹುಡುಕ್ತಾ ಇದ್ದೀನಿ, ಬಟ್ ಫೆರಿ ಲೈಟ್ಸ್ ಎಲ್ಲೂ ಸಿಗ್ತಾ ಇಲ್ಲ. ಗಿಫ್ಟ್ ಕೂಡ ಗೊತ್ತಿಲ್ಲ ಏನು ತೊಗೊಳ್ಳೋದು, ಝೀರೋ ನಾಲೆಡ್ಜ್ ಅಂತ ಅಂದ್ಕೊಳ್ಳಿ. ಸೊ ಲೆಟ್ಸಿ ಏನು ತೊಗೊತೀನಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ ಕೂಡ ಅಪ್ಲೋಡ್ ಮಾಡ್ತೀನಿ. ಇದು ಒಂದು ತೊಗೊಂಡೆ. ಆ್ಯಂಡ್ ಈ ಒಂದು ಬೇಗ ಈ ಒಂದು ಗಿಫ್ಟ್ ನನಗೆ ತುಂಬ ದಿನದಿಂದ ತೊಗೋಬೇಕು ಅಂತ ಇತ್ತು. ಯಾವುದೋ ಒಬ್ಬರು ಬರ್ಡೇಗೆ ಹಿಂಗೆ ಗಿಫ್ಟ್ ನೋಡೋಕ್ಕೆ ಬಂದಾಗ ನನಗೆ ಇಷ್ಟ ಆಗಿತ್ತು. ಸೊ ಈಗ ನನ್ನ ಫ್ರೆಂಡ್ಗೆ ತೊಗೊತಾ ಇದ್ದೀನಿ. ಬಿಲ್ ಮಾಡಿಸುವ. ಒಂದು 2-3 ಶಾಪ್ಸ್ ಎಲ್ಲ ತಿರುಗಿದ್ವಿ, ನಮಗೆ ಫೆರಿ ಲೈಟ್ ಸಿಗಲಿಲ್ಲ. ಎಲ್ಲ 300 ಹೇಳ್ತಾರೆ. ಬಟ್ ಒನ್ ಡೇಗಲ್ವಾ, ಅಷ್ಟೊಂದು ಕಾಸ್ಟು ವರ್ತ್ ಅಂತ ನನಗನ್ನಿಸ್ಲಿಲ್ಲ. ಸೊ ನೋಡೋಣ, ಇನ್ನೊಂದು ಶಾಪ್ ಹೋಗೋಣ. ಸೊ ಫೈನಲಿ ನಾನು ಮನುಷ್ಯಂತ್ರಿ ಮೆಟ್ರೋ ಸ್ಟೇಷನ್ಗೆ ಬಂದೆ. ಸೊ ಇಲ್ಲಿಂದ ನಾನು ಮೆಜೆಸ್ಟಿಕ್ಕಿಂದ 1 o'clock ಟ್ರೈನ್ ಇದೆ. ಸೊ ಮಾರ್ನಿಂಗ್ 8ಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದು. ಈಗ ಎಷ್ಟಿದೆ, 11:30 ಆಗಿದೆ. ಸೊ ನೋಡೋಣ ಎಷ್ಟು ಗಂಟೆಗೆ ತಲುಪ್ತೀನಿ ಅಂತ. ಲೆಟ್ಸ್ ಗೋ ಗೈಸ್. ಲೇಟ್ ಆಗಿದೆ ಆ್ಯಕ್ಚುಲಿ. ದಿಸ್ ಇಸ್ ದ ಮೆಟ್ರೋ ಸ್ಟೇಷನ್. ಟ್ರೈನ್ 1 o'clock ಇರೋದು. ಆ್ಯಕ್ಚುಲಿ ನಾನು ಹೋಗಿ ಟಿಕೆಟ್ ತೊಗೊಂಡು ಹೋಗಬೇಕು. ಆ್ಯಕ್ಚುಲಿ ಬಸ್ಸಲ್ಲಿ ಹೋಗಬೇಕು ಅಂತ ಇದ್ದಿದ್ದು. ಬಟ್ ನಾನು ಅಲಾರಾಮ್ ಇಟ್ಟಿದ್ದೆ, ಅದು ನಾನು ನನಗೆ ಹೇಳೋಕ್ಕೆ ಆಗಿಲ್ಲ. ಫುಲ್ಲು ಡೀಪ್ ಸ್ಲೀಪಿಗೆ ಹೋಗ್ಬಿಟ್ಟಿದ್ದೆ. ಸೊ ಹಂಗಾಗಿ 10 o'clock ಎಚ್ಚರಿಕೆ ಆಗಿದ್ದು ನನಗೆ. ಸೊ ಫಟಾಫಟ ರೆಡಿಯಾಗಿ ಈಗ ಮೆಟ್ರೋದಲ್ಲಿ ಹೋಗಿ 1 o'clock ಆದರೆ ಮೇ ಬಿ ಅರ್ಸಿಕೆರೆ ನಾನು 2 o'clock ತಲುಪ್ತೀನಿ ಅನಿಸುತ್ತೆ. ಸೊ ಅಲ್ಲಿಂದ ನನ್ನ ಫ್ರೆಂಡ್ ಇದ್ದಾಳೆ, ಬರ್ಡೇಗಳನ್ನ ಪಿಕ್ ಮಾಡಿಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗಬೇಕು. ಸುಸ್ತಾಗಿದೆ. ನಾನು ಟ್ಯಾಬ್ಲೆಟ್ ತಗೊಂಡಿದ್ದೀನಿ, ಬಟ್ ಊಟ ಮಾಡಿಲ್ಲ. ಏನು ನಿನ್ನ ಹೆಸರು ಹೇಳು? ನಿನ್ನ ಹೆಸರು ಧನ್ವಿತಾ.
ಮಾಡೋದು ಸೆಲೆಬ್ರೇಟ್ ಮಾಡೋದು ಸಿಂಪಲ್ ಸೆಲೆಬ್ರೇಷನ್ ಬರ್ಡೇ ಗರ್ಲ್ ನೋಡಿ ಪಾಪ ಅವಳನ್ನ ಅಲ್ಲಿ ಒಂದು ಜ್ಯುವೆಲ್ರಿ ಶಾಪ್ ಹತ್ರ ಅವಳೇನೋ ಜ್ಯುವೆಲ್ರಿ ತೊಗೋಬೇಕು ಅಂತ ಅವಳನ್ನ ಅಲ್ಲಿ ಬಿಟ್ಬಿಟ್ಟು ನಾವು ಕೇಕ್ ತೊಗೊಳಕ್ಕೆ ಬಂದಿದ್ವಿ. ಉಷನ್ ಮನೆಗೆ ಹೋಗೋಣ ಈಗ. ಆಗ ನೀನು ಮಾತಾಡಬೇಕು. ಸೊ ಗೈಸ್ ಇವ್ರು ಏನೋ ಹೇಳ್ತಾರಂತೆ ನಮ್ಮ ಬಗ್ಗೆ ಏನಕ್ಕೆ ದೂರ ಬಂದೆ ಅಂತ ಬರೋದೇ ಒಂಥರ ಅಪರೂಪ. ಅಪರೂಪಕ್ಕೆ ಸಿಕ್ಕಾಗ ಆಗೋ ಖುಷಿ ಇದೆಯಲ್ಲ, ಡೈಲಿ ಸಿಕ್ಕಾಗ ಅದು ಆಗಲ್ಲ. ಅದಕ್ಕೋಸ್ಕರ ನಾವು ಅಪರೂಪಕ್ಕೆ ಸಿಗೋದು ನಿಮಗೆ. ಅದೊಂದು ಇದು ಇವರಿಬ್ರು ಅಟ್ಟಿ ಕಾಫಿ ಕುಡಿಬೇಕು ಅಂದರು, ಹಾಗಾಗಿ ಅಟ್ಟಿ ಕಾಫಿಗೆ ಬಂದಿದ್ದೀವಿ. ಅಮ್ಮ ಮಾಡಿದ ಕಾಫಿ ಬೇಡ ನಮಗೆ, ಅಟ್ಟಿ ಕಾಫಿ ಬಗ್ಗೆ ಹೇಳು. ನಾಳೆ ಆಗುತ್ತೆ ಉಷಾ, ಪ್ಲೀಸ್ ಹೇಳು. ಏನು ನೋಡಿ ಗೈಸ್, ಇದು ಅಟ್ಟಿ ಕಾಫಿ ಅಂದರೆ ಸುಮ್ಮನೆ ಏನದು ಹೇಳು. ಇರುವೆನಾ ಸಕ್ಕರೆ ಅಟ್ಟಿ ಕಾಫಿಲಿ ಇರುವೆ ಸುಮ್ಮನೆ ಕುಡಿದ್ಬಿಟ್ಟು ನೀನು ಕುಡಿದು ಟೇಸ್ಟ್ ಹೇಳುತ್ತೆ ಮುಂಚೆ ಎಷ್ಟೊತ್ತು ಮಾಡೋದು. ಇದು ತುಂಬ ದೊಡ್ಡದಾಗಿದೆ ಅಂದರೆ ಸುಡುತ್ತೆ. ಸೊ ಗೈಸ್ ಏನಾಗಲ್ಲ, ತೆಗೆದ್ಬಿಟ್ಟು ಕುಡಿ ಹುಷ. ಚಿಕನ್ನೇ ತಿಂತೀಯಂತೆ, ಇರುವೆ ಎಲ್ಲ. ನಾನ್ ವೆಜಿಟೇರಿಯನ್ಸಿಗೆಲ್ಲ ಇದು ಅಪ್ಲೈ ಆಗಲ್ಲ ಗೈಸ್. ಒಂದು ಅಟ್ಟಿ ಕಾಫಿಯ ಕತೆ ನನಗೆ ತನುಜ ನಿಜವಾಗ್ಲೂ ಟೇಸ್ಟಿಗೆ ಕಾಯ್ತಿದ್ದೀನಿ ನಾನು. ಬಾಯ್ ಗೈಸ್, ಅವ್ರು ಕುಡಿದ್ಮೇಲೆ ಟೇಸ್ಟ್ ಹೇಳ್ತಾರೆ. ಪ್ಲೀಸ್ ಆನೆಸ್ಟ್ ರೀ, ನಿಮ್ಮನ್ನ ನೋಡ್ಕೊಂಡು ತುಂಬ ಜನ ಬಂದರೂ ಬರ್ಬೋದು ಈ ವಿಡಿಯೋ ನೋಡಿ. ಎವ್ರಿವನ್ ಹ್ಯಾಸ್ ಡಿಫ್ರೆಂಟ್ ಟೇಸ್ಟ್. ನಿನಗೇನು ಅನ್ಸುತ್ತೆ ಅದೇ ಹೇಳು. ಸ್ವಲ್ಪ ಡಿಕಾಕ್ಷನ್ ಜಾಸ್ತಿ ಅಷ್ಟೇ ನಿನಗೆ. ಯಾಕಾದರೂ ತಗೋತೀವಿ ಫಸ್ಟಿಗೆ ಇರಬೇಕು ಇದಕ್ಕೆ. ಇದು ಗೈಸ್ ಏನು ಆನೆಸ್ಟ್ ರಿವ್ಯೂ ಅಂದರೆ ಇದು. ಹೇಳು ಉಷಾ, ಇವಳು ಎಲ್ರದ್ದು ಟೇಸ್ಟ್ ಬಗ್ಗೆ ಮಾತಾಡ್ತಾಳೆ, ಇವಳು ಟೇಸ್ಟ್ ಹೇಳು. ಇದು ತನುಜ ಅಂದರೆ ಅಟ್ಟಿ ಕಾಫಿ ಮತ್ತೆ ಯಾರು ಬರೋದು ಬೇಡವಾ? ಗೈಸ್ ಇಷ್ಟ ಆದರೆ ಬನ್ನಿ, ನಾವೇನು ಬರಬೇಡಿ ಅಂತ ಯಾರಿಗೂ ಹೇಳ್ತಿಲ್ಲ. ಬಟ್ ನಮಗಾದ ಅನುಭವನ ಶೇರ್ ಮಾಡ್ಕೊತಾ ಇದ್ದೀವಿ ಅಟ್ಟಿ ಕಾಫಿಲಿ ಅಷ್ಟೇ. ಗೈಸ್ ಸೂರ್ಯವಂಶ ಫಿಲ್ಮ್ದು ಇಲ್ಲಿ ಕೊಡ್ತಿದ್ದೀನಿ. ಸೂರ್ಯವಂಶ ಫಿಲಮ್ದು ವಿಷ ಕುಡ್ದಂಗೆ ಆಗ್ತೈತಂತೆ ಉಷುಂಗೆ. ನಿಜವಾಗ್ಲೂ ಚೆನ್ನಾಗಿದೆ, ಡಿಕಾಕ್ಷನ್ ಜಾಸ್ತಿ ಆಗುತ್ತೆ, ಸಕ್ಕರೆ ಬೇರೆ ಇದ್ದಾಗಿದೆ ಅಂತ ಬಂದು. ಬಟ್ ಪಾಪ ಅವಳು ಮನೆಯಲ್ಲಿ ಮಾಡಿಕೊಡೋಳು, ಬಟ್ ಇವಳೆ ದುಡಿತಿದ್ದೀನಿ ಅನ್ನೋ ಒಂದು ಅವಳು ಫ್ರೆಂಡ್ನ ಆಚೆ ಕರ್ಕೊಂಡು ಹೋಗ್ಬೇಕು ಅಂತ ಕಾನ್ಸೆಪ್ಟ್ ಕೊಟ್ಕೊಂಡಿದ್ದಾಳೆ ಅಂತ ಫ್ರೆಂಡ್ ಚಿನ್ನ. ಓಕೆ ಗೈಸ್, ಇದರಿಂದ ಗೈಸ್ ಕಾಫಿ ಬೇಕು ಅಂತ ಕರ್ಕೊಂಡ್ಬಂದು ಕುಡಿಯೋಕೆ ಅಂತ ಅಕ್ಕೊಂಗೆ ವಿಡಿಯೋ ಆನ್ ಮಾಡಿದ್ರೆ ಕುಡಿತಾರೆ, ಅದಕ್ಕೆ ಆನ್ ಮಾಡಿದ್ದೀನಿ. ಹಂಗೆ ಬಿಡ್ಬೇಕು ಅನ್ಸುತ್ತೆ ಅದು. ಸ್ಟ್ರೈಟ್ ಇರೋದಕ್ಕೆ ಎರಡು ಒಂದೇ ಸ್ಟ್ರೈಟ್ ಬಂದ್ರೆ ಅಲ್ಲಿಂದ ಬೇಡ, ಅಷ್ಟು ದೂರ ಬೇಡ. ಅದು ಹಾಯ್ ಗೈಸ್, ಆಫ್ಟರ್ ಲಾಂಗ್ ಸಾಕು ಇಂಗ್ಲೀಷ್ಗೆ. ಸೊ ಫೋಟೋ ಸೆಷನ್ ಎಲ್ಲ ಮುಗೀತು ಗೈಸ್.
ಫೋಟೋ ಸೆಷನ್ನೇ 1 ಅವರ್ ಮಾಡಿದ್ದಾಳೆ ಬರ್ಡೇಗಂದು. ಸೊ ಆಗ್ತಾ ಇಲ್ಲ, ಕೇಕ್ ಕಟ್ ಮಾಡಿಬಿಟ್ಟು ಆ್ಯಂಡ್ ಈ ಗಿಫ್ಟ್ ಇದೆ. ಸೊ ಗಿಫ್ಟ್ ಓಪನ್ ಮಾಡಿಸಿ ಎಂಡ್ ಆಫ್ ದಿ ಡೇ ಆ್ಯಂಡ್ ಎಂಡ್ ಆಫ್ ದಿ ಬರ್ತಡೇ. ಫೈನಲಿ ಕೇಕ್ ತಗೊಂಡು ಬಂದು ನಾವು 1 6 ಅವರ್ಸ್ ಆಯ್ತಾ, ಬಟ್ ಎಷ್ಟು ಚೆನ್ನಾಗಿ ಕಾಪಾಡಿದ್ವಿ. ಲಾಸ್ಟ್ ಮೂಮೆಂಟಲ್ಲಿ ಹುಷಾರ್ ಮಾಡಿದ್ದಂತಲ್ಲ, ತನುಶ್ರೀ ಮಾಡಿ ಇವಳು ಮಾಡಿದ್ದು. ಯಾರು ಹಚ್ಚಪ್ಪಿ ನೀನು. ವಿಡಿಯೋ ಆನ್ ಆಗಿದೆ. ಹಾಂ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನೆಕ್ಸ್ಟ್ ಮಾಡಿ. Happy birthday to you. So yeah, cut ಮಾಡಿ. Birthday happens. With So many struggles. so many struggle and cake smash. The result of the cake. The final stage. Yeah. Okay, cut ಮಾಡು ಬೇಗ ಬೇಗ. ಕಟ್ ಕಟ್ ಕರು. ಮಾಡೋದು ವಿಡಿಯೋ ಮಾಡ್ತಿದ್ಯಾ? ಎಸ್, ಎಲ್ಲ ವಿಡಿಯೋ. ನಿಮಗೆಲ್ಲ ವಿಡಿಯೋ ಬೇಕು ಅಂದರೆ ಪ್ಲೀಸ್ ಗೋ ಆ್ಯಂಡ್ ವಾಚ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಕೇಕ್ ಕಟ್ ಮಾಡೋಕ್ಕೆ ಮುಂಚೆ ಗೊತ್ತಿಲ್ಲ ಜಾನುಮಾನ. ಸ್ಟಾಕ್ ಇನ್ ಕನ್ನಡ. ಅದನ್ನೇ ಕನ್ನಡದಲ್ಲಿ ಹೇಳ್ಬೋದಲ್ಲ. ಚಕ್ರಿ. ಬಾ ನೀನು ತಿನ್ನೋದು, ನೀನು ತಿನ್ನು ಈಗ. ಈ ಥರ ಕೂರಕ್ಕೆ ಹೋಗಿ ಕೇಕ್ ಸ್ಮ್ಯಾಶ್ ಮಾಡಿದ್ದೆ ಗೈಸ್ ಇವಳು. ಇದು ತನುಜನ್ ಬರ್ತ್ಡೇ ಸ್ಟೋರಿ. ನೆಕ್ಸ್ಟ್ ಇಯರ್ ಅವಳು ಈ ವ್ಲಾಗ್ನ ನೋಡಿದಾಗ ಖುಷಿ ಆಗುತ್ತೆ. ಐ ಹೋಪ್ ಖುಷಿ ಆಗ್ತೀಯ ಅಂತ. ನೆಕ್ಸ್ಟ್ ಇಯರ್ ಹೇಳು ಬೇಗ ಬೇಗ, ಏನಾದರೂ ಹೇಳ್ಬೇಕು ತನುಜನ್ ಬಗ್ಗೆ ಈ ವಿಡಿಯೋದಲ್ಲೇ, ಅಥವಾ ವಿಶಸ್ ಏನು ಹೇಳ್ತೀಯ ಅವಳು? ಅವಳಿಗೆ ಒಳ್ಳೇದಾಗಲಿ ಅಷ್ಟೇ. ಅಂದರೆ ಈ ಬರ್ಡೇ ಅವಳಿಗೆ ಚೆನ್ನಾಗಾಯ್ತು ಅಂತ ಅನ್ಕೊಳ್ತೀನಿ. ಆದರೆ ಅವಳಿಗೆ ಹೆಂಗಾಗಿದೆ ಗೊತ್ತಿಲ್ಲ. ಆ ನಗು ಅಲ್ಲೇ ಗೊತ್ತಾಗ್ತದೆ. ಸೊ ಬಾ. ಓಕೆ, ನೆಕ್ಸ್ಟ್ ತನುಶ್ರೀ. ಪಕ್ಕ ಬಾಗಿಲು ಹಾಕ್ಬೇಕು ಅನ್ಕೊಂಡಿದ್ಯಾ? ಎಸ್, ತೋರಿಸಿದ ನೀನು ಬರ್ಡೇ ಮಾಡೋಕ್ಕೆ ಜಾಸ್ತಿ ರೀಸನ್ ಅದೇ ಇದ್ರೂ ಇರ್ಬೋದು. ಚೆನ್ನಾಗಿದೆ ಕೇಕ್. ತನುಶ್ರೀ ಕೇಕ್ ಅಂದರೆ ಇಷ್ಟ, ಕ್ರೀಮ್ ಅಂದರೆ ಇಷ್ಟ. ಸೊ ತನುಜನ್ ಬಗ್ಗೆ ಹೇಳೋದಾದರೆ ಇವಾಗ ಶ್ರಮಜೀವಿ. ನಮ್ಮ ಗ್ರೂಪಲ್ಲಿ ತುಂಬ ಶ್ರಮಜೀವಿ ಇದು. ಸೊ ಹಾರ್ಡ್ ವರ್ಕ್, ಒಳ್ಳೆಯದಾಗಲಿ. ಒಳ್ಳೆಯದಾಗಲಿ. ನಮ್ಮನ್ನು ಯಾವಾಗಲೂ ಇನ್ಸ್ಪೈರ್ ಮಾಡ್ತಿರ್ತಾಳೆ ಓದೋ ವಿಚಾರದಲ್ಲಿ. ಅವಳು ಓದಲ್ಲ ಗೈಸ್, ಅವಳು ಓದಲ್ಲ. ಚೆನ್ನಾಗಿ ಓದ್ತಾಳೆ. ಸೊ ಮುಂದೆ ಬರುವ ದಿನಗಳು ಒಳ್ಳೆಯದಾಗಲಿ, ನೀ ಅಂದ್ಕೊಂಡಿರೋದೆಲ್ಲ ಆಗಲಿ. ಆ್ಯಂಡ್ ನಿನ್ನ ಜೊತೆ ನಮ್ಮಿಬ್ರು ಕರೆಸ್ಕೊ ಆದಷ್ಟು ಬೇಗ. ಆ ಒಂದು ದಿನಕ್ಕೆ ಕಾಯ್ತಾ ಇರ್ತೀನಿ ಅಷ್ಟೇ. ಆ್ಯಂಡ್ ಯಾವಾಗಲೂ ನಿನ್ನ ಜೊತೆ ಇರೋಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಬೆಸ್ಟ್ ವಿಶಸ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮುಂದಕ್ಕೆ ಸ್ಮಾಲ್ ಗಿಫ್ಟ್ ಗೈಸ್, ಬಟ್ ಅದರಲ್ಲಿರೋ ಲೆಟರು ಪ್ರೀಶಿಯಸ್. ಪ್ರೀಶಿಯಸ್. ನನ್ನನ್ನು ತೋರಿಸು ಅಕ್ಕ, ನಿನ್ನನ್ನು ತೋರಿಸ್ತಿದ್ದೀನಿ. ಆ್ಯಕ್ಚುಲಿ ನೀನೇ ಗಿಫ್ಟ್ನ ರಿವೀಲ್ ಮಾಡ್ದಂಗೆ ಆಯಿತು. ಅದರ ಲೆಟರ್ ಇತ್ತು. ಹುಡುಗಿ ಅದೇ ಕೆಲಸ ಮಾಡೋದು ಗೈಸ್. ಕ್ಯಾಮ್ರಾ ನೀಟಾಗಿ ಇಟ್ಕೊಳ್ಳೆ. ಇಟ್ಕೊಂಡಿದ್ದೀನಿ, ಕ್ರಾಸ್ ಮಾಡಿದ್ನ ಅಂತ ನಾನು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಕ್ಚುಲಿ ಡೈಲಾಗ್ ಮಾಡ್ತೋಗಿದ್ದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ತನುಶ್ರೀ ಚಾನಲ್ನ ಸಪೋರ್ಟ್ ಮಾಡಿ. ಸೊ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಗೈಸ್. ಬೆಂಗಳೂರಿಗೆ ಈಗ ಹೊರಡಬೇಕು. ಸೊ ಬೆಂಗಳೂರಲ್ಲಿ ಹೋಗಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಬಿಟ್ಟೋಗ್ತಿದ್ದಾರೆ. ಬಟ್ ಏನು ಮಾಡೋಂಗಿಲ್ಲ, ಅವಳು ಇಲ್ಲಿ ವರ್ಕ್ ಮಾಡೋದು, ನಾವಿಬ್ಬರು ಬೆಂಗಳೂರಲ್ಲಿ ವರ್ಕ್ ಮಾಡೋದು. ಸೊ ಹೋಗಲೇಬೇಕು. ಬಾಯ್ ಬಾಯ್.